ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ವಿಶೇಷವಾದ ಒಂದು ರೆಸಿಪಿ ಮಾಡಿ ತೋರ್ಸದೇನಿ, ಚಜಕದ ಹೋಳಿಗೆ. ಇದನ್ನ ಯಾರು ಬೇಕಾದ್ರೂ ಸಿಂಪಲ್ ಆಗಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಚಜಕದ ಹೋಳಿಗೆ ಮಾಡಕ ರವೆ ಬೇಕು. ನಾ ಇಲ್ಲಿ ಸದಗ್ನಕ್ಕಿ ರವೆ ತಗೊಂಡೇನು 1 ಕಪ್ಪ. ನೀವು ಯಾವ್ದು ರವೆ ತಗೋಬಹುದು, ಕೇಸರಿ ರವೆ ಬರ್ತದಲ್ಲ ಅದನ್ನು ತಗೋಬಹುದು, ಗೋಧಿ ರವೆ ಯಾವ್ದು ತಗೊಂಡ ಮಾಡ್ಕೋಬಹುದು. ಗೋಧಿ ಹಿಟ್ಟ 1 ಕಪ್ ರವೆಗೆ ನಾ ಇಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತಗೊಂಡೇನು. ನೀವು ಸ್ವೀಟ್ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಕಾಯಿ ತುರಿ ತಗೊಂಡೇನ, ನೀವು ಒಣ ಕೊಬ್ಬರಿ ಬೇಕಾದ್ರೆ ಹಾಕೋಬಹುದು. ಒಂದ್ ಸ್ವಲ್ಪ ಗಸಗಸಿ, 1-2 ಏಲಕ್ಕಿ. ಇಲ್ಲಿ ನಾನು ಪರಾತದಾಗ ಗೋಧಿ ಹಿಟ್ಟು ಹಾಕೊಳ್ಳೋದೇನು. ಇದನ್ನ ನಾನು ಮೊದಲ ಚಾನ್ಸ್ ಇಟ್ಕೊಂಡೇನು. ಒಂದ್ ಸ್ವಲ್ಪ ಉಪ್ಪ, ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ಟು ಕಲ್ಸ್ಕೋಬೇಕು. ಹಿಟ್ಟು ನಾವು ಇದನ್ನ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಬೇಳೆ ಹೋಳಿಗೆ ಅದು ಒಂದ್ ಸ್ವಲ್ಪ ತಿಳು ಕಲ್ಸ್ಕೊಂಡಿರ್ತೇವು, ಆದ್ರೆ ಚಜಕದ ಹೋಳಿಗೆ ಹಿಟ್ಟು ನಮಗ ಒಂದ್ ಸ್ವಲ್ಪ ಗಟ್ಟಿ ಬೇಕು. ಚಪಾತಿಗೆ ಅದು ನಾದ್ಕೋತೇವಲ್ಲ ಆ ತರ ನಾದ್ಕೋಬೇಕು. ಹಿಟ್ಟ ನಾದ್ಕೊಂಡೆ ನಾನು. ಇದನ್ನ ಒಂದ್ ಅರ್ಧ ತಾಸು ನೆನ್ಯಾಕ್ ಬಿಡ್ಬೇಕು ನಾವ. ನಿಮ್ ಕಡೆ ಹೆಚ್ಚು ಟೈಮ್ ಇತ್ತಂದ್ರೆ ಹೆಚ್ಚು ನಾದಿಡ್ಬೋದು, ಆದ್ರೆ ಅರ್ಧ ತಾಸರ ಯಾಕವತ್ತು ನೆನ್ಯಾಕ್ ಬಿಡ್ಬೇಕು. ಇದನ್ನ ಮುಚ್ಚಿಡ್ತೇನೆ ನಾನು. ಈಗ ಮೊದಲು ನಾವು ರವಾ ಹುರ್ಕೋಬೇಕು. ಈ ರವಾ ತಗೊಂಡಲ್ಲ ಇದನ್ನ ಹಾಕ್ತೇನೆ ಕಡೆಯಿದಾಗ. ಇದನ್ನೇನ್ ಬಾಳ ಹುರ್ಕೊಳ್ಳೋದು ಬೇಡ, ಒಂದ್ ಸ್ವಲ್ಪ ಬೆಚ್ಚಗಟ್ಟ ಆದ್ರೆ ಸಾಕು. ನಾವು ಉಪ್ಪಿಟ್ಟಿಗೆಲ್ಲ ಹುರ್ಕೋತೇವಲ್ಲ ಅಷ್ಟೇನ್ ಬ್ಯಾಡ್ ನಮಗ್ ಹುರ್ಕೊಳ್ಳೋದು ಇದನ್ನ. ಈ ಹೋಳ್ಗಿ ಮಾಡೋದಕ್ಕೊಳ್ಳೋದ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಬೇಳೆ ಹೋಳ್ಗಿ ಮಾಡ್ಕೊಳ್ಳೋದಾದ್ರ ಹರಿತೈತಿ ಅದಂತ ಇರ್ತೈತಿ, ಆದ್ರೆ ಚಜಕದ ಹೋಳ್ಗಿ ಅತಿ ಸಿಂಪಲ್ ಅಂದ್ರ ಸಿಂಪಲ್. ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನ ಸುಲಭವಾಗಿ ಮಾಡ್ಕೋಬಹುದು. ಇದಾಗೈತಿ, ತಕ್ಕೋತೇನೆ ನಾನು. ಇಲ್ಲ ನಾನು ರವೆ ತಕೊಂಡೇನು, ಅದ ಕಡೆದಾಗ ನೀರ್ ಹಾಕ್ತೇನು. 1 ಕಪ್ ರವೆಗೆ 2 ಕಪ್ ನೀರ್ ಬೇಕು ನಮಗ. ನೀರ್ ಹೆಚ್ಚದು ಹಾಕೊಂಡ್ರಿ ಅಂದ್ರ ಅದ ಚಜಕ ತಿಳುವ ಆಗ್ತೈತಿ, ಆಗ ನಮಗ್ ಹೋಳಿಗೆ ಕರೆಕ್ಟ್ ಆಗಿ ಬರುದಿಲ್ಲ. ಈಗ ನಾನು ಬೆಲ್ಲ ಮಿಕ್ಸ್ ಮಾಡ್ತೇನು. ಇದ ಬೆಲ್ಲ ಕರಗಬೇಕು. ಬೆಲ್ಲದಾಗ ಏನ್ರ ಕಸರಾದು ಏತಿ ಅನಿಸ್ತಂದ್ರ ನಿಮಗ ಇದು ಬೆಲ್ಲ ಎಲ್ಲ ಕರಿಗಿದ ಬಳಕ ಸೋಸ್ಕೋರಿ. ಇದ್ ನೋಡ್ರಿ ಬೆಲ್ಲ ಕರಗೇತಿ. ಈಗ ಅದ ಕುದಿಯಾದೈತಿ. ಇಲ್ಲಿ ನಾನು ಒಂದ್ ಚಿಟಿಕೆ ಆಗುವಷ್ಟ ಉಪ್ಪು ಮಿಕ್ಸ್ ಮಾಡ್ತೇನು. ಈಗ ಇಲ್ಲಿ ರವಾ ಹುರಿದು ಇಟ್ಕೊಂಡಿರ್ತೇವಲ್ಲ ಇದನ್ನ ಹಾಕೋಬೇಕು. ನೋಡ್ರಿ ರವಾ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ ನಾನು. ಇದನ್ನೀಗ ಉರಿ ಸಣ್ಣ ಇಟ್ಟ ಕುದಿಸ್ಕೋಬೇಕು ನಾವ ಗಟ್ಟಿ ಆಗೋವರೆಗೆ. ಈ ಹೋಳ್ಗಿ ಉತ್ತರ ಕರ್ನಾಟಕ ಕಡೆ ಬಾಳ್ ಮಾಡ್ಕೋತಾರು. ಈಗ ನಾನು ಉರಿ ಸಣ್ಣ ಇಟ್ಟಿದ್ದೇನು, ಮುಚ್ಚಿ ಬಿಡ್ತೇನು. ಇದ್ ನೋಡ್ರಿ ಕುದ್ದ ಗಟ್ಟಿ ಆಗೈತಿ. ಇದಾಗೈತಿ, ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಮುಚ್ಚಿ ಬಿಡ್ತೇನು. ಇದನ್ನೊಂದ 10 ನಿಮಿಷ ಬಿಡ್ಬೇಕಿದೆ ಹಿಂಗ, ಅದ ಆರ್ತೈತಿ. ಇದ್ ನಾವ್ ಚಜಕ ಕುದಿಸ್ಕೊಂಡಿದ್ದಿಲ್ಲ ಆರೈತಿ. ಈಗ ಇದ್ರಾಗ ನಾನು ಈ ಕೊಬ್ಬರಿ ತುರಿ ತಗೊಂಡಿದ್ದಿಲ್ಲ ಇದನ್ನ ಮಿಕ್ಸ್ ಮಾಡ್ತೇನು. ನಿಮ್ಗೆ ಎಷ್ಟು ಬೇಕಾಟ್ ಹಾಕೋಬಹುದು. ಏಲಕ್ಕಿ ತಗೊಂಡಿಲ್ಲ, ಇದನ್ನ ಪೌಡರ್ ಮಾಡಿ ಇಟ್ಕೊಂಡೇನು. ಇದನ್ನು ಈಗ ಮಿಕ್ಸ್ ಮಾಡ್ತೇನು. ನೀವು ಬೇಕಂದ್ರೆ ಇದ್ರಾಗ ಜಾಯಿಕಾಯಿ ಬಿ ಹಾಕೋಬಹುದು, ಒಂದ್ ಸ್ವಲ್ಪ ತುರದ. ಇದನ್ನೀಗ ಎಲ್ಲಾ ಮಿಕ್ಸ್ ಮಾಡ್ತೇನೆ ನಾನು. ನೀವು ಬೇಕಂದ್ರೆ ಬ್ಯಾರೆ ತರ ತೆಗೆದ್ ಬಿ ನಾದ್ಕೋಬಹುದು ಇದನ್ನ. ಇದೆಲ್ಲ ಮಿಕ್ಸ್ ಆಗೈತಿ. ಈಗಿದ ಹೋಳ್ಗಿ ಮಾಡ್ಕೊಳಕ್ ರೆಡಿ ಐತಿ. ಎಷ್ಟು ದೊಡ್ಡ ಹೋಳ್ಗಿ ಮಾಡ್ಕೋರ್ದಿರ್ಲ ಅಷ್ಟು ದೊಡ್ಡ ನೀವು ಉಳಿ ಮಾಡ್ಕೋಬಹುದು. ನಾ ಒಂದ್ ಸ್ವಲ್ಪ ದೊಡ್ಡನ ಮಾಡ್ಕೊಳ್ಳೋದೇನು. ನಾ ಹೋಳ್ಗಿ ದೊಡ್ಡ ಮಾಡಾಕಿದೇನು. ನೀವು ಬೇಕಂದ್ರ ಸಣ್ಣ ಬಿ ಮಾಡ್ಕೋಬಹುದು. ಈ ಹಿಟ್ಟು ನಾದಿಟ್ಟಿದ್ದಿಲ್ಲ, ಹಿಟ್ಟು ಬಿ ನೆನದೈತಿ. ಇದನ್ನ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ನಾದ್ರಿ. ಈಗ ಕನಕ ತಗೊಳ್ಳೋನು. ಇಲ್ರಿ ಉಳ್ಳಿ ಮಾಡ್ಕೊಳ್ಳೋನು. ನಾ ಇಲ್ಲಿ ಕನಕ ತಗೊಂಡೇನು. ಕನಕ ತಗೊಂಡ ಈ ತರ ಅಡಾಗ್ಲಿ ಮಾಡ್ಕೋರಿ. ಈ ಚಜಕದ ಉಳ್ಳಿ ಮಾಡಿದೇವಲ್ಲ ಇದನ್ನ ತಗೊಂಡ ಈ ತರ ನಡಿವಿಟ್ಟ ಈ ತರ ಉಳ್ಳಿ ಮಾಡ್ಕೋಬೇಕು. ಇದ್ ಮ್ಯಾಗ ಬಂದದ, ಬೇಕಂದ್ರ ನೀವು ತೆಗಿಬಹುದ್ವಿ, ಇಲ್ಲಂದ್ರ ಈ ತರ ಮಾಡಿ ಮಡ್ಸ್ಕೋಬಹುದು.
ಲಟ್ಸಾಕ ಇಲ್ಲಿ ನಾ ಹೋಳ್ಗಿ ಮಣಿ ತಗೊಂಡೆನು. ಇದ್ರ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಚ್ರಿ. ಈ ಬೆಳ್ಳುಂಡಿಗೆ ಬಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿದೆ ನಾನು. ಈಗ ಲಟ್ಸ್ಕೊಳ್ಳೋನು. ಈ ಹೋಳ್ಗಿ ನಾವು ಸುಲಭವಾಗಿ ಮಾಡ್ಕೋಬಹುದು. ಬೇಳೆ ಹೋಳ್ಗಿ ಅದು ಆದ್ರ ಲಟ್ಸೋತ್ನ್ಯಾಗ ಹರಿತೈತಿ ಅದು ಅನ್ನೋದು ಇರ್ತೈತಿ. ಆದ್ರೆ ಈ ಹೋಳ್ಗಿನ ಯಾರ್ ಬೇಕಾದ್ರೂ ಬಿ ಸುಲಭವಾಗಿ ಲಟ್ಸ್ಕೋಬಹುದು. ಈ ಹೋಳ್ಗಿನ ಚಪಾತಿ ತರ ಬಾಳ ತಿಳುವಾಗಿ ಲಟ್ಸ್ಕೋಬಾರ್ದು. ಒಂದ್ ಸ್ವಲ್ಪ ಚಪಾತಿಗಿಂತನೂ ದಪ್ಪ ಇರ್ಬೇಕು. ಇದಾಗೈತಿ. ಇಲ್ಲಿ ತೆವೆನೂ ಕಾಯಕ್ ಇಟ್ಟಿದ್ದೇನೆ ನಾನು. ತೆವೆ ಕಾದೈತಿ. ಈಗ ಬೇಯಿಸ್ಕೊಳ್ಳೋನು. ತೆವೆ ಕಾದೈತಿ. ಎಣ್ಣೆ ಹಾಕ್ತಾನು ಒಂದ್ ಸ್ವಲ್ಪ. ಈ ಹೋಳ್ಗಿ ಲಟ್ಸ್ಕೊಂಡಿವಲ್ಲ ಇದನ್ನ ಹಾಕ್ತಾನು. ಈಗ ಇದಕ್ಕ ಮ್ಯಾಗ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಚ್ತಾನು. ಎಣ್ಣೆ ಹಚ್ಚಿ ತಿರುವಿ ಹಾಕ್ತಾನ ನಾನು. ಇದನ್ನ ಎರಡು ಸೈಡ್ ಚಲೋದಂಗ ತಿರುವಿ ಹಾಕಿ ಬೇಯಿಸ್ಕೋಬೇಕು. ಇದೇ ಎರಡು ಸೈಡ್ ಚಲೋದಂಗ ಬೇದೈತಿ. ತಕ್ಕೋತೇನೆ ನಾನು. ಬಾಕಿ ಹೋಳ್ಗಿ ಬಿ ಮಾಡ್ಕೋತೇನು. ನೋಡ್ರಿ ಎಲ್ಲಾ ಹೋಳ್ಗಿನೂ ಮಾಡ್ಕೊಂಡೇನ ನಾನು. ಒಂದ್ ಕಪ್ಪಿಗೆ 7 ಹೋಳ್ಗಿ ಆಗಿದಾವು. ನೋಡ್ರಿ ಹೋಳ್ಗಿ ತಿನ್ನಾಕ ರೆಡಿ ಆಗಿದಾವು. ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಳ್ಗಿ ಜೋಡಿ ತುಪ್ಪ ಮತ್ ಶಾಂಡ್ಗಿ ಬೆಲ್ಲ ಹಾಕಿದ್ ನೀರ ಹಾಲ ಹಾಕೊಂಡ್ ಕಲ್ಸ್ಕೊಂಡ್ ತಿಂದ್ರೆ ಅಗ್ದಿ ಮಸ್ತ್ ಆಗಿರ್ತೈತಿ. ನೀವು ಒಮ್ಮಿ ಈ ತರ ಮಾಡಿ ನೋಡ್ರಿ. ತುಂಬಾ ಚೆನ್ನಾಗಿರ್ತೈತಿ ತಿನ್ನಾಕ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.